Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Luke, chapter 10, verse 5. Whenever you go into a house, first say, Peace be with this house. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 5ನೇ ವಚನ. ನೀವು ಯಾವ ಮನೆಯೊಳಗೆ ಹೋದರೂ ಈ ಮನೆಗೆ ಶುಭವಾಗಲಿ ಎಂದು ಮೊದಲು ಹೇಳಿರಿ. ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಒಂದು ಯೋಚನೆಯನ್ನು ಹೇಳಿಕೊಡ್ತಾ ಇದ್ದಾರೆ. ಅದೇನೆಂದರೆ ಸುವಾರ್ತೆಯನ್ನು ಸಾರುವುದಕ್ಕೆ ಶಿಷ್ಯರನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ಆ ಸಮಯದಲ್ಲಿ ಯೇಸು ಸ್ವಾಮಿ ಈ ಮಾತನ್ನು ಹೇಳ್ತಾ ಇದ್ದಾರೆ, ನೀವು ಯಾವ ಮನೆಗೆ ಹೋದರೂ ಕೂಡ, ಯಾವ ಮನೆಯೊಳಗೆ ನೀವು ಹೋದರೂ ಕೂಡ ಮೊದಲ ಮಾತು ನೀವು ಅಲ್ಲಿ ಆಡಬೇಕಾದದ್ದು ಯಾವುದೆಂದರೆ ಅದು ಈ ಮನೆಗೆ ಶುಭವಾಗಲಿ ಎಂಬುದಾಗಿ. ನೀವು ಹೋದ ತಕ್ಷಣದಲ್ಲಿ ಆ ಮನೆಗೆ ನೀವು ಶುಭವಾಗಲಿ ಎಂಬುದಾಗಿ ಹೇಳಬೇಕು ಎನ್ನುವಂಥ ಮಾತನ್ನು ಕಲಿಸಿಕೊಟ್ಟು ಯೇಸು ಸ್ವಾಮಿ ಶಿಷ್ಯರನ್ನು ಸುವಾರ್ತೆ ಸಾರುವುದಕ್ಕೆ ಕಳಿಸಿಕೊಡ್ತಾ ಇದ್ದಾರೆ. ನಮ್ಮ ಯೇಸು ಸ್ವಾಮಿ ಬಯಸುವುದು ತಾನಿರುವಂತೆಯೇ ನಾವು ಕೂಡ ಇರಬೇಕು ಎಂಬುದಾಗಿ. ನಮ್ಮ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರುವುದೇ ಈ ಲೋಕಕ್ಕೆ ಶುಭ ಸಮಾಚಾರವನ್ನು ತಿಳಿಸುವುದಕ್ಕಾಗಿ, ಈ ಲೋಕದವರಿಗೆ ಶುಭವಾಗಲಿ, ಈ ಲೋಕದವರಿಗೆ ಒಳ್ಳೆಯದಾಗಲಿ ಎನ್ನುವುದಕ್ಕಾಗಿಯೇ ಆತನು ಈ ಲೋಕಕ್ಕೆ ಬಂದಿದ್ದಾನೆ. ನಮ್ಮ ಯೇಸು ಸ್ವಾಮಿ ಈ ಲೋಕದಲ್ಲಿ ಜನಿಸಿ ಬಂದಾಗ ಮೊಟ್ಟ ಮೊದಲು ದೇವದೂತರು ಕುರುಬರಿಗೆ ಕಾಣಿಸಿಕೊಂಡು ಅಲ್ಲಿ ಈ ರೀತಿ ಹೇಳ್ತಾರೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನವಾಗಲಿ ಎಂಬುದಾಗಿ. ಹೌದು, ನಮ್ಮ ಯೇಸು ಸ್ವಾಮಿ ಸಮಾಧಾನವನ್ನು ಕೊಡುವುದಕ್ಕೆ ಈ ಲೋಕಕ್ಕೆ ಬಂದಿದ್ದಾರೆ. ಯೋಹಾನ 20:19 ನಾವು ನೋಡ್ತೇವೆ, ಯೇಸು ಸ್ವಾಮಿಯನ್ನು ಶಿಲುಬೆ ಮೇಲೆ ಹಾಕಿದಾಗ ಆಗಿನ ಸರ್ಕಾರದವರು ನಮ್ಮ ಗುರುವನ್ನೇ, ನಮ್ಮ ಸ್ವಾಮಿಯನ್ನೇ ಈ ರೀತಿ ಶಿಲುಬೆಗೆ ಏರಿಸಿದ್ದಾರೆ ಅಂದ ಮೇಲೆ ನಮಗೂ ಕೂಡ ಏನು ಮಾಡುತ್ತಾರೋ ಗೊತ್ತಿಲ್ಲ ಎಂಬುದಾಗಿ ಅವರು ಭಯಪಟ್ಟವರಾಗಿ ಒಂದು ಕೋಣೆಯೊಳಗೆ ಹೋಗಿ ಆ ಬಾಗಿಲನ್ನು ಭದ್ರವಾಗಿ ಮುಚ್ಚಿಕೊಂಡು ಭಯಗ್ರಸ್ತರಾಗಿ ಕುಳಿತಿದ್ದರು. ಆ ಸಮಯದಲ್ಲಿ ನಮ್ಮ ಯೇಸು ಸ್ವಾಮಿ ಆ ಮನೆಯೊಳಗೆ ಬಂದು ಮೊದಲ ಮಾತು ಹೇಳ್ತಾರೆ, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ಹೌದು, ಅಂದಿನಿಂದ ಶಿಷ್ಯರ ಹೃದಯದಲ್ಲಿ ಸಮಾಧಾನ ತುಂಬಿಕೊಂಡಿತ್ತು ಪ್ರಿಯರೇ. ಹೌದು, ಈ ನಿಮಗೆ ಸಮಾಧಾನವಾಗಲಿ, ನಿಮಗೆ ಶುಭವಾಗಲಿ ಎನ್ನುವಂಥ ಮಾತನ್ನು ನಾವು ಕೂಡ ಎಲ್ಲರಿಗೂ ಸಾರಬೇಕು ಎನ್ನುವಂಥ ಯೋಜನೆಯನ್ನು ದೇವರು ಇವತ್ತು ನಮಗೂ ಕೂಡ ಕೊಡ್ತಾ ಇದ್ದಾರೆ. ಈ ಲೋಕದಲ್ಲಿ ಎಲ್ಲರ ಹೃದಯದಲ್ಲಿ ಶಾಂತಿ ಇಲ್ಲದಾಗಿದೆ, ಸಮಾಧಾನವಿಲ್ಲದಾಗಿದೆ. ಯಾರು ಕ್ರಿಸ್ತನನ್ನು ಕಂಡುಕೊಂಡಿದ್ದಾರೋ, ಕ್ರಿಸ್ತನನ್ನು ಅನುಸರಿಸಿ ನಡೆಯುತ್ತಾರೋ ಅವರಲ್ಲಿ ಮಾತ್ರ ದೈವಿಕ ಸಮಾಧಾನ ಇರುತ್ತದೆ. ಆದರೆ ಅನೇಕ ಜನರು ಸಮಾಧಾನವಿಲ್ಲದವರಾಗಿದ್ದಾರೆ. ಸೈತಾನನು ಈ ಲೋಕದಲ್ಲಿಯ ಸಮಾಧಾನವನ್ನು ಕೆಡಿಸಿಬಿಟ್ಟಿದ್ದಾನೆ. ಎಲ್ಲರಲ್ಲಿಯೂ ಎಲ್ಲಿ ನೋಡಿದರಲ್ಲಿ ಕೋಪ, ಜಗಳ, ಹೋರಾಟಗಳು, ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದ್ದಾನೆ. ಅದಕ್ಕಾಗಿಯೇ ನಮ್ಮ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾರೆ. ಈ ಲೋಕದಲ್ಲಿ ಸಮಾಧಾನವನ್ನು ತುಂಬಿದ್ದಾರೆ. ಈ ಲೋಕದಲ್ಲಿ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಹೌದು, ನಮ್ಮ ಪ್ರೀತಿಯುಳ್ಳ ದೇವರ ಈ ಬೋಧನೆಯನ್ನು ಕೇಳಿಸಿಕೊಂಡು ನಾವು ಎಷ್ಟು ಸಮಾಧಾನವನ್ನು ಪಡೆದುಕೊಂಡಿದ್ದೇವೋ ಅದೇ ಸಮಾಧಾನವನ್ನು ಇತರ ಜನರಿಗೆ ಕೊಡುವಂಥ ಯೋಜನೆ ಯೇಸು ಸ್ವಾಮಿ ಇವತ್ತು ನಮಗೆ ಕೊಡ್ತಾ ಇದ್ದಾರೆ. ಯೋಹಾನ 14:27 ಯೇಸು ಸ್ವಾಮಿ ಹೇಳ್ತಾರೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಈ ಲೋಕ ಕೊಡುವಂಥ ರೀತಿಯ ಶಾಂತಿ ಅಲ್ಲ, ಆದರೆ ನನ್ನಲ್ಲಿರುವಂಥ ಸಮಾಧಾನ ನಿಮಗೆ ಕೊಡುತ್ತೇನೆ. ಅಂದರೆ ಈ ಲೋಕದಲ್ಲಿ ನಾವು ಕ್ಷಣಿಕವಾದಂಥ ಶಾಂತಿಯನ್ನು, ಸಮಾಧಾನವನ್ನು ಪಡೆದುಕೊಳ್ಳಬಹುದು. ಆದರೆ ಶಾಶ್ವತವಾದ ಶಾಂತಿ, ಶಾಶ್ವತವಾದ ಸಮಾಧಾನ ನಮಗೆ ದೊರೆಯಬೇಕಾದ್ರೆ ಅದು ಕ್ರಿಸ್ತನಲ್ಲಿ ಮಾತ್ರ ದೊರೆಯುವಂಥದ್ದಾಗಿದೆ. ನೀನು ಇವತ್ತು ಆ ಶಿಷ್ಯರ ಹಾಗೆ ಬೀಗ ಹಾಕಿರುವ ಬಾಗಿಲಿನ ಕೋಣೆಯಲ್ಲಿ ನೀನಿದ್ದೀಯ. ಎಲ್ಲ ಕಡೆಯಿಂದ ನಿನಗಾಗಿ ಬಾಗಿಲುಗಳು ಮುಚ್ಚಲ್ಪಟ್ಟಿವೆಯಾ? ಎಲ್ಲ ಕಡೆಯಿಂದ ದುಷ್ಟ ಜನರು ನಿನ್ನನ್ನು ಹಾಳು ಮಾಡುವುದಕ್ಕಾಗಿ ಹಿಂಬಾಲಿಸಿ ಬರ್ತಾ ಇದ್ದಾರೆ. ನಿನ್ನಲ್ಲಿ ಶಾಂತಿ ಇಲ್ಲದಾಗಿದೆಯೇ? ನಿನ್ನಲ್ಲಿ ಸಮಾಧಾನವಿಲ್ಲದಾಗಿದೆಯೇ? ನಿನಗಾಗಿ ಯೇಸು ಸ್ವಾಮಿ ಇವತ್ತು ಹೇಳ್ತಾ ಇದ್ದಾರೆ, ನಿನಗೆ ಸಮಾಧಾನವಾಗಲಿ ಎಂಬುದಾಗಿ. ನಿನಗಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರ ಮೂಲಕವಾಗಿ, ತನ್ನ ಅನುಯಾಯಿಗಳ ಮೂಲಕವಾಗಿ ನಿನಗೆ ಶುಭವಾಗಲಿ, ನಿನ್ನ ಮನೆಗೆ ಶುಭವಾಗಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಶುಭ, ಈ ಸಮಾಧಾನ, ಈ ಶಾಂತಿ ನಿನಗೆ ಸಿಗಬೇಕಾದರೆ ನೀನು ಕ್ರಿಸ್ತನನ್ನು ದೃಢವಾಗಿ ಹಿಡಿದುಕೊಳ್ಳಬೇಕು. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಈ ಹೊತ್ತಿನಿಂದಲೇ
ಇದೇ ಕ್ಷಣದಿಂದ ನೀವು ಕ್ರಿಸ್ತನನ್ನು ದೃಢವಾಗಿ ಹಿಡಿದುಕೊಳ್ಳಿರಿ, ಸತ್ಯವೇದವನ್ನು ತೆರೆದು ಓದಿರಿ, ನಿಮಗೆ ಶಾಶ್ವತವಾದ ಶಾಂತಿ ಸಮಾಧಾನ ಉಂಟಾಗುತ್ತದೆ. ನಿನಗೂ ನಿನ್ನ ಮನೆಯೊಳಗೂ ಶುಭ ಉಂಟಾಗುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು 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 ಆಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಪ್ಪ ಯೇಸು ಸ್ವಾಮಿ ಈ ಲೋಕದಲ್ಲಿ ಜನಿಸಿರುವಾಗ ದೂತರ ಮೂಲಕವಾಗಿ ಮನುಷ್ಯರೊಳಗೆ ಸಮಾಧಾನ ಉಂಟಾಗಲಿ ಅನ್ನುವಂಥ ಸಮಾಚಾರವನ್ನು ನೀನು ಕಳಿಸಿಕೊಟ್ಟಿದ್ದೇವಾ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸು ಕರ್ತನೇ, ನೀನು ಈ ಲೋಕದಲ್ಲಿರುವಾಗ ಶಿಷ್ಯರನ್ನು ಸುವಾರ್ತೆ ಸಾರುವುದಕ್ಕೆ ಕಳಿಸಿಕೊಡುವಾಗ ನೀವು ಯಾವ ಮನೆಗೆ ಹೋದರೂ ಈ ಮನೆಗೆ ಶುಭವಾಗಲಿ ಎಂಬುದಾಗಿ ಹೇಳಿದೆ ಎಂದು ಕಲಿಸಿಕೊಟ್ಟಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನಮ್ಮೆಲ್ಲರನ್ನ ನಿನ್ನ ಸಾಧನವನ್ನಾಗಿ ಉಪಯೋಗಿಸ್ಕೊ ಕರ್ತನೆ. ಅನೇಕ ಜನರು ಶಾಂತಿ ಇಲ್ಲದವರಾಗಿದ್ದಾರೆ, ಸಮಾಧಾನವಿಲ್ಲದವರಾಗಿದ್ದಾರೆ, ಅವರ ಕುಟುಂಬದಲ್ಲಿ ಆಶೀರ್ವಾದವೇ ಇಲ್ಲದವರಾಗಿದ್ದಾರೆ ಕರ್ತನೆ. ಇಂಥ ಪ್ರಿಯ ಜನರಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ. ಇವರನ್ನು ಆಶೀರ್ವದಿಸಿ, ಇವರಿಗೆ ಶಾಂತಿಯನ್ನು ಕೊಡು, ಸಮಾಧಾನವನ್ನು ಕೊಡು, ಇವರ ಕುಟುಂಬಕ್ಕೆ ಶುಭವಾಗಲಿ ಎಂಬುದಾಗಿ ಹಾರೈಸುತ್ತೇವೆ ಸ್ವಾಮಿ. ಇಂದು ಈ ವಾಕ್ಯ ಯಾವ ಯಾವ ಕುಟುಂಬಗಳಿಗೆ ತಲುಪ್ತಾ ಇದೆಯೋ ಆ ಎಲ್ಲ ಕುಟುಂಬಗಳಿಗೆ ಶುಭವಾಗಲಿ ಎಂಬುದಾಗಿ ಹಾರೈಸ್ತೇವೆ ಸ್ವಾಮಿ. ನೀನು ಆಶೀರ್ವಾದ ಮಾಡ್ಕೊಳ್ತಾನೆ. ನಿನ್ನಲ್ಲಿರುವ ಶಾಂತಿಯನ್ನು ಅವರಿಗೆ ಕೊಡು ಸ್ವಾಮಿ, ನಿನ್ನ ಸಮಾಧಾನವನ್ನು ಅವರಿಗೆ ಕೊಡು ಸ್ವಾಮಿ. ನೀನು ಈ ಲೋಕಕ್ಕೆ ಬಂದಿರುವ ಉದ್ದೇಶ ಮನುಷ್ಯರಿಗೆ ಸಮಾಧಾನ ಕೊಡುವುದಕ್ಕಾಗಿ. ಹೌದಪ್ಪ, ಭಯಗ್ರಸ್ತರಾಗಿರುವಂಥ ಎಲ್ಲ ಜನರಿಗಾಗಿ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಅವರ ಭಯವನ್ನು ಹೋಗಲಾಡಿಸಿ ಅವರಿಗೆ ಶಾಂತಿ ಸಮಾಧಾನವನ್ನು ಕೊಟ್ಟು ದಯಪಾಲಿಸು ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.